ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಕಡುಬು ಮಾಡಿದ್ದೀನಿ. ನಮ್ಮ ಕಡೆ ನಾವು ಇದನ್ನು ಕಡುಬು ಅಂತೀವಿ, ನಿಮ್ಮ ಕಡೆ ನೀವೇನಂತೀರಾ ಅಂತಂದ್ಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಕಡುಬು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾವು ಈ ಕಡುಬು ರೆಸಿಪಿಗೆ ಕಡಲೆಬೇಳೆನ 3 ಅವರ್ ಮುಂಚೆನೇ ನೆನೆಸಬೇಕು. 3 ಗಂಟೆ ಮೊದಲೇ ನೆನೆಸಿದ್ರೆ ಚೆನ್ನಾಗಿ ನೆಂದಿರುತ್ತೆ, ಅಷ್ಟು ಮಾತ್ರ ನೆಂದರೆ ಸಾಕು. ಕಡಲೆಬೇಳೆನಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಹೈ ರಿಚ್ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬ ಅಗತ್ಯ ಅಲ್ವಾ. ಅದನ್ನು ನಾನು 3 ಅವರ್ಸ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ನಾನು ನೆನೆಸ್ಕೊಂಡಿಲ್ಲ, ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ, ಸೋದರತ್ತೆ ಮನೆಗೆ. ಅವ್ರ ಮನೇಲಿ ಕಡುಬು ರೆಸಿಪಿ ಮಾಡ್ತಾಯಿದ್ದೀವಿ. ಇದಕ್ಕೆ ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿನ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು 1 ತೆಂಗಿನಕಾಯಿಯಷ್ಟು ಹಾಕ್ಕೊಂಡಿದ್ದೀವಿ. 3 ಲೋಟ ಅಷ್ಟು ಬೇಳೆ ನೆನೆಸಿದ್ದಾರೆ, ಯಾಕಂದರೆ ನಾವು ಇಲ್ಲಿ ಚಿಕ್ಕಮ್ಮದಿರು ಮಕ್ಕಳು ಎಲ್ಲರೂ ಸೇರಿದ್ದೀವಿ. ಸಮ್ಮರ್ ಹಾಲಿಡೇಸ್ಗೆ ಮಜಾ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ ನಾವೆಲ್ಲ ಇಲ್ಲಿ. ನಮ್ಮ ಅತ್ತೆ ನಮಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾ ಇದ್ದಾರೆ. ಸೂಪ್ ಸಹ ಅವರೇ ಮಾಡಿಕೊಟ್ಟಿದ್ದು. ಏನಾದರೂ ಒಂದು ಅಡುಗೆ ಮಾಡ್ತಾ ಇರ್ತಾರೆ. ಇವಾಗ ಕಡುಬು ಮಾಡಿದ್ದಾರೆ. ನಮ್ಮ ಅತ್ತೆನೂ ನಮ್ಮ ತಂಗಿ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಎಲ್ಲ ನೋಡಿ ಹಿಂಗೆ ಗ್ರೈಂಡರ್ಗೆ ಹಾಕ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು, ತರಿಯಾಗಿ ಮಾಡ್ಕೋಬೇಕು. ನಮ್ಮ ಸೋದರತ್ತೆ ನಮ್ಮ ಸೋದರತ್ತೆ ಮತ್ತು ನಮ್ಮ ತಂಗಿ ಇಬ್ಬರು ಸೇರಿ ಇಷ್ಟವಾಗಿ ಮಾಡ್ತಾಯಿದ್ದಾರೆ ನೋಡಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಷ್ಟು ಹಾಕ್ಕೊಂಡಿದ್ದಾರೆ. ಚಕ್ಕೆ ಲವಂಗ ಪೌಡ್ರ್ ಮಾಡಿಕೊಂಡು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದಾರೆ. ಸೋಂಪು ಅರ್ಧ ಸ್ಪೂನಷ್ಟು ಚೆನ್ನಾಗಿ ಚಚ್ಚಿ ಹಾಕ್ಕೊಂಡಿದ್ದಾರೆ. ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಷಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಈ ಕಾಯಿ ತುರಿ ಎಲ್ಲನೂ ಬೆರೆಸಿರೋದು, ಆನಿಯನ್ನು, ಚಿಲ್ಲಿ ಫ್ಲೇಕ್ಸ್ನ ಅಂದರೆ ಚಿಲ್ಲಿನ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ಮತ್ತು ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಜನ ಜಾಸ್ತಿ ಇದ್ದೀವಲ್ವ, ಅದಕ್ಕೆ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದಾರೆ ರೆಸಿಪಿನ. ತುಂಬ ನಮಗೆಲ್ಲರಿಗೂ ಇದು ಇಷ್ಟ. ಮತ್ತು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರವೆನೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರು. ಅದು ಉಕ್ಕು ಬರಬೇಕಲ್ವ, ರವೆ ಆದರೂ ಹಾಕ್ಕೊಳ್ಳಿ ನೀವು, ಇಲ್ಲಾಂದರೆ ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿದ್ರೆ ಉಕ್ಕು ಬಂದರೆ ಚೆನ್ನಾಗಾಗುತ್ತೆ. ಕುದೀತಾ ಇದೆ ಅಲ್ವ, ಈಗ ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಬೆರೆಸ್ಕೊತಾ ಇದ್ದಾರೆ. ಮೊದಲೇ ಒಂದು ಸ್ವಲ್ಪ ರವೆನೂ ಹಾಕ್ಕೊಂಡಿದ್ದಾರೆ. ಅದು ಚೆನ್ನಾಗಿ ಬಣ್ಣ ಬರುತ್ತಲ್ವ, ಹಾಗಾಗಿ ನೋಡಿ ಈ ಥರ ಕೋಲನ್ನ ಹೀಗೆ ತಿರುಗಿಸ್ಬಿಟ್ಟು ಹೀಗಿಟ್ಟರೆ ಚೆನ್ನಾಗಿ ಅದು ಕುದಿ ಬರುತ್ತೆ. ನಮ್ಮ ಅತ್ತೆ ಮಾಡ್ತಾಯಿರೋ ಕಡುಬಿಗೆ ನಿಮ್ದು ಎಷ್ಟು ಲೈಕ್ ಇದೆ ಅಂತ ನೋಡೋಣ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ ನೋಡಿ. ಈಗ ಚೆನ್ನಾಗಿ ಹಿಂಗೆ ಕುದಿಬೇಕು. ಒಂದು 10 ಮಿನಿಟ್ಸ್ ಮುದ್ದೆಗೆ, ಇವಾಗ ನಾವು ರಾಗಿ ಮುದ್ದೆಗೆ ಯಾವ ಥರ ಬೇಯಿಸ್ಕೊತೀವೋ ಆ ಥರ ಬೇಯಿಸ್ಕೊಂಡು ಕುದಿಸ್ಕೊಂಡು ಚೆನ್ನಾಗಿ ಗಂಟುಗಳಿಲ್ದಿರ ತೊಳ್ಸ್ಕೋಬೇಕು. ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಹಂಗಂತ ತುಂಬ ಮೃದುನೂ ಮಾಡ್ಕೋಬಾರ್ದು, ಹದವಾಗಿ ಮಾಡ್ಕೋಬೇಕು. ನೋಡಿ ಮುದ್ದೆ ತೊಳ್ಸ್ಕೊತಾ ಇದ್ದಾರೆ ನಮ್ಮ ಅತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೊಳಸ್ತಾ ಇದ್ದಾರೆ. ಇವ್ರ ಕೈಲಾಗಲ್ಲ ಅಂತಂದ್ಬಿಟ್ಟು ಇವಾಗ ನೋಡಿ ನಮ್ಮ ತಂಗಿ ಬರ್ತಾಳೆ, ಇವಾಗ ಬೇಡ ಕೊಡಮ್ಮ ಅಂತಂದ್ಬಿಟ್ಟು ಅವಳು ಮಾಡ್ತಾಯಿದ್ದಾಳೆ. ಇಬ್ಬರು ಇಟ್ಕೊಂಡು ಏನೋ ಒಂದು ಸರ್ಕಸ್ ಮಾಡಿ ಮುದ್ದೆನ ಎಷ್ಟು ಚೆನ್ನಾಗಿ ತೊಳಸಿ ಮುದ್ದೆನೆಲ್ಲ ಮಾಡಿ ನೋಡಿ ಎಷ್ಟು ಹದವಾಗಿ ಬಂದಿದೆ. ಈ ಥರ ಬಂದರೆ ಮುದ್ದೆ ಕಡುಬು ಸೂಪರಾಗಿರುತ್ತೆ, ಸಾಫ್ಟಿಯಾಗಿ. ನೋಡಿ ಮುದ್ದೆ ಪಾತ್ರೆ ಗಂಟದಿರ ಎಷ್ಟು ಚೆನ್ನಾಗಿ ತೊಳ್ಸ್ಕೊತಾ ಇದ್ದಾರೆ. ಅದೇ ಥರನೇ ನಾವು ರಾಗಿ ಮುದ್ದೆ ಸಹ ತೊಳ್ಸ್ಕೋಬೇಕಾಗುತ್ತೆ. ರಾಗಿ ಕಡುಬು ಸಹ ಮಾಡ್ಕೋಬೋದು, ಯಾವಾಗಲಾದರೂ ನಿಮಗೆ ಬೇಕು ಅನಿಸಿದ್ರೆ. ಅಕ್ಕಿ ಹಿಟ್ಟು ಬದಲು ಆಪ್ಷನಲ್ ಆಗಿ ರಾಗಿ ಕಡುಬು ಸಹ ಮಾಡ್ಕೊಳ್ಳಿ. ಕಡಲೆಬೇಳೆ ಅವೆಲ್ಲ ಇದು ಮಾಡಿದ್ರಲ್ಲ, ಇದು ನೋಡಿ ನಮ್ಮ ಚಿಕ್ಕಮ್ಮ ಪಟ ಅಂತ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ ಕೈ ಬೆರಳುಗಳನ್ನ. ಇದನ್ನೆಲ್ಲ ಒತ್ತು ಕೊಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಒತ್ತು ಕೊಟ್ಬಿಟ್ಟು ಎಲ್ಲನೂ ನೋಡಿ ಹೀಗೆ ಮಾಡಿ ಆ ಕಡೆ ಈ ಕಡೆ ಸೈಡ್ಸ್ ಕಡಿಮೆ ಇಟ್ಬಿಟ್ಟು, ಇದು ತುಂಬ ಪ್ರೋಟೀನ್ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಇದ್ರ ತುಂಬಾ ಜೋಡಿಸ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಬೆನಲ್ಲಿ ಜೋಡಿಸ್ಕೋಬೇಕು. ನೋಡಿ ಟಕ ಅಂತ ಅವ್ರು ಎಷ್ಟು ಫಿಂಗರ್ಸ್ ಏನು ಜೋರಾಗಿ ಓಡುತ್ತೋ ಸ್ಪೀಡಾಗಿ. 2 ಪ್ಲೇಟಲ್ಲಿ ಇಟ್ಬಿಟ್ಟು ಇದನ್ನು ಮುಚ್ಚಿಡೋಣ. ಇಡ್ಲಿ ಪಾತ್ರೆಗೆ ಮಾಮೂಲಿ ಗೊತ್ತಲ್ವ ನಿಮಗೆ, ನೀರು ಇಟ್ಕೋಬೇಕು. ನೀರು ಕುದಿ ಬಂದಮೇಲೆ ಅದ್ರ ಮೇಲೆ ಜೋಡಿಸ್ಕೋಬೇಕು. ಒಂದು 20 ನಿಮಿಷನೇ ಬೇಯಲಿ, ಚೆನ್ನಾಗಿ ಬೇಯುತ್ತೆ. ನಮಗೆ ಬೆಂದಾಗ ಸ್ವಲ್ಪ ಹಸಿ ಅನಿಸುತ್ತೆ, ಅದನ್ನು ನೋಡ್ಕೋಬೇಕು. ಈಗ ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ತೆಗೆದು ಈಗ ಇಟ್ಕೋತಾ ಇದ್ದಾರೆ. ಈಗ ಆ ಥರ ಆಪ್ಷನ್ ಇಲ್ಲ ಅಂತಂದವರು ಈ ಥರ ಹೋಲ್ಸ್ ಪಾತ್ರೆಗಳಿರ್ತಲ್ವ, ತೂತಿನ ಜರಡಿ ಅಂತಾರಲ್ವ, ಇದರಲ್ಲಾದರೂ ಜೋಡಿಸ್ಕೋಬೋದು. ಇದರಲ್ಲೂ ತುಂಬ ಜೋಡಿಸ್ಕೊಂಡು ಇದನ್ನು ಸಹ ಸ್ಟೀಮ್ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಸ್ಟೀಮ್ ಮಾಡ್ಕೋಬೋದು. ನೋಡಿ ಈಗ ಅದೇ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಹೋಲ್ಸ್ ಇರೋದ್ರಲ್ಲಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಇವ್ರು ಮಾಡಿರೋ ಕಡುಬಿಗೆ. ನಿಮ್ಮದೊಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಇರಲಿ. ಇದು ಹೇಗೆ ಬಂದಿದೆ ಅಂತ ನೀವು ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ.
ನಮಗಂತೂ ತುಂಬ ಇಷ್ಟ ಆಯಿತು. ನಾವಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಸ್ಟ್ ಹೇಗಿದೆ ಅಂತ ನಮ್ಮ ಅತ್ತೆನೂ ನಮ್ಮ ಚಿಕ್ಕಮ್ಮನ್ನೇ ಕೇಳೋಣ. ಫಸ್ಟು ತಿಂತಾ ಇದ್ದಾರೆ. ಹೇಗಿದೆ? ಸೂಪರ್ ಅಂತ ಇದ್ದಾರೆ ನಮ್ಮ ಅತ್ತೆನೂ ನಮ್ಮ ಚಿಕ್ಕಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.